ಹಾಯ್ ಹಲೋ ನಮಸ್ಕಾರ ಕರುನಾಡು ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಹೆಂಗೆ ಕಾಣಿಸ್ತಾ ಇದ್ದೀನ? ಹೊಸದಾಗಿ ಕಟಿಂಗ್ ಮಾಡಿಸ್ಕೊಂಡು ಶೇವಿಂಗ್ ಮಾಡಿಸ್ಕೊಂಡು ಸ್ಪೆಕ್ಸ್ ಹಾಕ್ಕೊಂಡು ಟಿಪ್ ಟಾಪಾಗಿ ಏನಪ್ಪ ಸಡನ್ನಾಗಿ ಇನ್ನು ಮುಂದೆ ಬಂದಿದ್ದೀನಿ ಅಂತನಾ? ಏನಿಲ್ಲ, ಇನ್ನು 3 ಡೇಸಲ್ಲಿ ಒಂದು ಟ್ರಿಪ್ ಪ್ಲ್ಯಾನ್ ಇದೆ. ಹೋದ ವರ್ಷದಿಂದ ನಾನು ನಮ್ಮ ಆಫೀಸ್ ಹುಡುಗರು ಮಾನ್ಸೂನ್ಗೆ ಟ್ರಿಪ್ ಹೋಗ್ತೀವಿ, ಒಂದು 4 ಡೇಸು. ಹೋದ ವರ್ಷ ಕೇರಳಕ್ಕೆ ಹೋಗಿದ್ವಿ. ಈ ವರ್ಷ ಇದೇ August 13th ಅಂದರೆ ಥರ್ಸ್ಡೇ ಮಿಡ್ನೈಟ್ ಶಾರ್ಪ್ 12 AM ಬ್ಯಾಂಗ್ಳೂರಿಂದ ಹೊರಡ್ತಾ ಇದ್ದೀವಿ. ಎಲ್ಲಿಗಪ್ಪ ಅಂದರೆ ಬ್ಯಾಂಗ್ಳೂರ್ ಟು ಕೊಳ್ಳಿ ಹಿಲ್ಸ್ ಟು ಕೊಡೈಕೆನಾಲ್ ಟು ವಾಲ್ಪರೈ ಟು ಹತ್ತಿರಪಳ್ಳಿ, ಆಮೇಲೆ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಇನ್ನು ಸ್ವಲ್ಪ ದಿನ ನಿಮಗೆ ಈ ಮಾನ್ಸೂನ್ ರೈಡ್ ಹೇಗಿರುತ್ತೆ, ಯಾವ್ಯಾವ ಪ್ಲೇಸಿಗೆ ಹೋಗ್ತೀವಿ, ಆ ಪ್ಲೇಸಸ್ ಹೆಂಗಿರುತ್ತೆ, ಏನೇನು ಸಿಚುವೇಶನ್ನ ಫೇಸ್ ಮಾಡ್ತೀವಿ, ಹುಡುಗರ ಜೊತೆ ಟ್ರಿಪ್ ಹೆಂಗಿರುತ್ತೆ, ಸೊ ಇದು ಫುಲ್ಲು ನಾನು ಬ್ಲಾಗಿಂಗಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಐ ಆಮ್ ಆಲ್ಸೋ ವೆಯ್ಟಿಂಗ್. ಫಸ್ಟ್ ಟೈಮ್ ನಾನು ಒಂದು ಟ್ರಿಪ್ನ ಬ್ಲಾಗಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು. ಹೆಂಗಿರುತ್ತೆ ಗೊತ್ತಿಲ್ಲ, ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ, ಅದೊಂದು ಖುಷಿ. ಈ ಬ್ಲಾಗಿಂಗಲ್ಲಿ ನಾನು ಟ್ರಿಪ್ಪಿಗೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ, ಏನೇನೆಲ್ಲ ತಗೊಂಡಿದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇವತ್ತು ಪ್ಯಾಕಿಂಗ್ ಮುಗಿಸ್ಬಿಡ್ಬೇಕು, ಯಾಕಂದರೆ ಇನ್ನೊಂದು 2 days ಟೈಮ್ ಇದೆ. ಸೊ ಜಾಬಿಗೆ ಬೇರೆ ಹೋಗ್ಬೇಕು. ಇನ್ನು ಸಂಜೆ ಎಷ್ಟೊತ್ತಾಗುತ್ತೋ ಜಾಬಿಂದ ಬರೋಕ್ಕೆ ಹೇಳೋಕ್ಕಾಗಲ್ಲ. ಅದಕ್ಕೆ ಇವತ್ತು ಸಂಡೇ ಇತ್ತಲ್ವ, ಸೊ ನೈಟು ಇವತ್ತೇ ಪ್ಯಾಕಿಂಗ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಬನ್ನಿ ಏನೇನಿದೆ ತೋರಿಸ್ತೀನಿ. ನೋಡಿ ನನ್ನ ಅರೇಂಜ್ಮೆಂಟ್ಸ್. ರೂಮ್ ಫುಲ್ಲು ಜಾಗ ಆಕ್ಯುಪೈ ಮಾಡ್ಕೊಂಬಿಟ್ಟಿದ್ದೀನಿ. ಟೈಮ್ ಆಯಿತು, ನನ್ನ ವೈಫ್ ಬೈತಾ ಇದ್ದಾಳೆ, ಸಾಕು ಬಾರೋ ಏನು 1 ತಿಂಗಳಿಗೆ ತಗೊಂಡು ಹೋಗ್ತಾ ಇದೆಯಾ ಅಂತ. 1 ತಿಂಗಳಿಗಿಲ್ಲ, ಒಂದು 3 days 4 daysಗೆ ಇದೆ ಅಷ್ಟೇ. ಇಲ್ಲೆಲ್ಲ ಬನ್ನಿ ಒಂದೊಂದು ಪಟಪಟ ಅಂತ ನೋಡ್ಕೊಂಬರೋಣ. ಇದು ಒಂದು ಬ್ಯಾಗು, ಇದು ನನಗೆ ಕಂಪ್ನಿಲಿ ಕೊಟ್ಟಿದ್ದು, ಕಂಪ್ನಿ ಡೈಲಿ ಯೂಸ್ಗೆ, ನಾನು ಡ್ರೈವಿಂಗ್ ಜಾಬಲ್ಲ ಅದಕ್ಕೆ. ಸೊ ತುಂಬ ಉದ್ದ ಇರೋದ್ರಿಂದ ನಾನು ಯೂಸ್ ಮಾಡಿಲ್ಲ, ಸೊ ಈಗ ಟ್ರಿಪ್ಪಿಗೆ ಯೂಸ್ ಮಾಡ್ತಾಯಿದ್ದೀನಿ. ಇದು ಬ್ಯಾಗು. ಇನ್ನು ಫಸ್ಟು ಬಟ್ಟೆಗಳು ತೋರಿಸ್ಬಿಡ್ತೀನಿ. ನನಗೆ ಫೋಟೋಶೂಟ್ ಅಂದರೆ ತುಂಬ ಹುಚ್ಚು. ಈಗ ಬೇರೆ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ಹೇಳ್ಬೇಕಾ? ಸೊ ಈ ದಿನ ಈ ಪ್ಲೇಸಲ್ಲಿ ಇಂಥದ್ದೇ ಬಟ್ಟೆ ಆಗಬೇಕಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಮೊದಲನೇ ದಿನ ಕೊಳ್ಳಿ ಹಿಲ್ಸ್ಗೆ ಹೋಗುವಾಗ ಬ್ಯಾಂಗ್ಳೂರು ಟು ಕೊಳ್ಳಿ ಹಿಲ್ಸ್ಗೆ ಇದು ಫಸ್ಟ್ ಡೇ. ಬ್ಲೂ ಜೀನ್ಸ್ ಪ್ಯಾಂಟು, ವೈಟ್ ಟಿ ಶರ್ಟು, ಅದ್ರ ಮೇಲೆ ಈ ಲೆದರ್ ಜಾಕೆಟ್. ಇದು ಸೀಕ್ರೆಟ್ ಗೇಮಲ್ಲಿ ನನಗೆ ನನ್ನ ಫ್ರೆಂಡ್ ಗಣಿ ಕೊಟ್ಟಿದ್ದು. ಸಖತ್ತಾಗಿದೆ, ಇದು ತುಂಬ ಇಷ್ಟ, ಫೋಟೋ ಸೈಕಾಗಿ ಬರುತ್ತೆ. ಇನ್ನು 2ನೇ ದಿನ ಕೊಡೈಕೆನಾಲ್ಗೆ, ಕೊಳ್ಳಿ ಹಿಲ್ಸ್ ಟು ಕೊಡೈಕೆನಾಲ್ಗೆ ಈ ಒಲವಿ ಜಾಕೆಟ್ ತೊಗೊಂಡೆ ಫ್ಲಿಪ್ಕಾರ್ಟಲ್ಲಿ. ಇದೊಂದು ಬ್ಲ್ಯಾಕ್ ಟಿ ಶರ್ಟು, ಜೀನ್ಸ್ ಪ್ಯಾಂಟ್ ಬ್ಲೂ. ಇನ್ನು 3rd ಡೇ ವಾಲ್ಪರೈ ಹೋಗುವಾಗ ಇದು ಬ್ಲ್ಯಾಕ್ ಟಿ ಶರ್ಟು, ಗ್ರೇ ಪ್ಯಾಂಟ್. ಇನ್ನು 4th ಡೇ ವಾಲ್ಪರೈ ಟು ಹತ್ತಿರಪಳ್ಳಿ ಮತ್ತು ಬ್ಯಾಂಗ್ಳೂರಿಗೆ ಬ್ಯಾಕ್ ಆಗುವಾಗ ಈ ಬ್ಲ್ಯಾಕ್ ಪ್ಯಾಂಟು, ವೈಟ್ ಶರ್ಟು. ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಶುದ್ಧವಾಗಿ ಬಿಳಿ ಹಾಕ್ಕೊಂಡು ಮನೆಗೆ ಎಂಟ್ರಿ ಕೊಡೋದು. ಇನ್ನು ಅದು ಬಿಟ್ಟರೆ ರೈನ್ ಕೋಟ್. ಇದು ಬಂದು BBGದು. ಆ್ಯಕ್ಚುಲಿ ಇದು ಕೂಡ ಗಣಿದೆ, ಅವನು ರೈಡಿಂಗ್ ಜಾಕೆಟ್ ತೊಗೊಂಡ BBGದು, ಅದ್ರ ಜೊತೆ ಇದು ಬಂದಿತ್ತು. ಸೊ ಅವನು ಇದು ಬರಲ್ಲ ಅಂದ್ಕೊಂಡು ಏನು ಮಾಡಿದ್ದೆ, ರೈನಾಕ್ಸ್ ತೊಗೊಂಬಿಟ್ಟಿದ್ದ. ಸೊ 2 ಇರೋದ್ರಿಂದ ಕಾರಣ ಲಾಸ್ಟ್ ಟೈಮ್ ಕೇರಳಕ್ಕೆ ಹೋದಾಗ ನನಗೆ ಕೊಟ್ಟಿದ್ದ, ಈ ಸಲಿನೂ ನನಗೇನೆ. ಬಟ್ ಇದರಲ್ಲಿ ಸ್ವಲ್ಪ ಓವರಾಗಿ ಮಳೆ ಬಂದಾಗ ನೆನೆಯುತ್ತೆ. ಈ ರೈನಾಕ್ಸು ಅಷ್ಟೇ, BBGನೂ ಅಷ್ಟೇ. ಸೊ ಸೇಫ್ಟಿಗೆ ಶೆಲ್ ಪೆಟ್ರೋಲ್ ಬಂಕಲ್ಲಿ 180 ಕೊಟ್ಟು ಇನ್ನೊಂದು ರೈನ್ ಜಾಕೆಟ್ ತೊಗೊಂಡಿದ್ದೀನಿ. ಇದು ಮೊಣಕಾಲು ಗಂಟೆ ಬರುತ್ತೆ. ಇನ್ನು ಅದು ಬಿಟ್ಟು ಇದು ಬ್ಯಾಗಿಗೆ ರೈನ್ ಕವರು, ಇದು ರೈನ್ ಪ್ಯಾಂಟ್. ಇದಿಷ್ಟು ಬಟ್ಟೆಗಳು. ಇನ್ನು ಇದು ಬಿಟ್ಟರೆ ಟವಲ್ ತೊಗೊಂಡಿದ್ದೀನಿ, ಟವಲ್ ಬೇಕೇ ಬೇಕು. ಇದು ಬಿಟ್ಟರೆ 2 ಜೊತೆ ನೈಟ್ ಡ್ರೆಸ್ ಎತ್ಕೊಂಡಿದ್ದೀನಿ. ಅಂದರೆ ನೈಟ್ ಹೊತ್ತು ಹಂಗೆ ಮಲಗೋಕ್ಕಾಗಲ್ಲ ಅಲ್ವಾ. ಈಗ ನಾವು 3 nights ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಆ 3 nights ಈ ಥರ ಡ್ರೆಸ್ಸಲ್ಲಿ ಇರೋಕ್ಕಾಗಲ್ಲ. ಸೊ ಫ್ರೆಶ್ ಆಫ್ ಆಗಿ ರಿಲ್ಯಾಕ್ಸ್ ಆಗೋಕ್ಕೆ 2 ನೈಟ್ ಡ್ರೆಸ್ ತೊಗೊಂಡಿದ್ದೀನಿ. ಇನ್ನು ಅದು ಬಿಟ್ಟರೆ ಸ್ಲಿಪ್ಪರ್. ಶೂ ಅಲ್ಲಿ ರೂಮಲ್ಲೆಲ್ಲ ಓಡಾಡೋಕ್ಕಾಗಲ್ಲ, ಎಲ್ಲ ಕಡೆ ತಿರುಗೋಕ್ಕಾಗಲ್ಲ. ಸೊ ರೂಮ್ಗೆ ಎಂಟ್ರ್ ಆದಾಗ ಮತ್ತು ಬೇರೆ ಪ್ಲೇಸಸ್ಗೆಲ್ಲ ನಾರ್ಮಲಾಗಿ ಓಡಾಡುವಾಗ ಸ್ಲಿಪ್ಪರ್ ಇರಲಿ ಅಂತ ಸ್ಲಿಪ್ಪರ್ ಒಂದು ತೊಗೊಂಡಿದ್ದೀನಿ. ಇದು ಎಮರ್ಜೆನ್ಸಿಗೆ ತುಂಬ ಚಳಿ ಆದರೆ ಕ್ಯಾಪು. ಇದು ಬಂದು ಮೊಬೈಲ್ ಒರ್ಸೋಕ್ಕೆ, ಯಾಕಂದರೆ ನಾನು ಬ್ಲಾಗಿಂಗ್ ಮಾಡ್ತೀನಲ್ಲ, ಮಳೆ ತುಂಬ ಇರುತ್ತೆ ಮತ್ತು ಡಸ್ಟೆಲ್ಲ ಬೀಳ್ತಾ ಇರುತ್ತೆ ಕ್ಯಾಮ್ರಾ ಮೇಲೆ. ಆವಾಗ ಉಜ್ಜಿಕೊಂಡು ಫುಲ್ ಕ್ಲಾರಿಟಿಯಾಗಿ ನಿಮಗೆ ವೀಡಿಯೋನ ತೋರಿಸ್ತೀನಿ. ಇನ್ನು ನನ್ನ ಮೇಕಪ್ ಐಟಮ್ಸು, ನಾನು ಫೇಸ್ ವಾಶು ಸೋಪ್ ಹಾಕೋದನ್ನ ಬಿಟ್ಬಿಟ್ಟೆ. ಇದೊಂದು ಮಾಯ್ಶ್ಚರೈಸರ್ ಹಾಕ್ತೀನಿ. ಅದು ಬಿಟ್ಟರೆ ಇದೊಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಇವೆರಡೇ ನಾನು ಯೂಸ್ ಮಾಡೋದು. ಇನ್ನು ಬಾಚಣಿಗೆ ಕೋಲ್ಗೇಟ್ ಟೂತ್ ಪೇಸ್ಟಲ್ಲಿ ಉಪ್ಪು ಇದೆ, ಕೋಲ್ಗೇಟ್ ಯೂಸ್ ಮಾಡೋದು ನಾನು. ಅದು ಬಿಟ್ಟರೆ ಬ್ರಷ್ಷು ಹಳೇದೆ,
ಹೊಸದು ತೊಗೊಂಡ್ರೆ ಅದು ಪಕ್ಕ ವಾಪಸ್ ಬರೋಲ್ಲ, ಬಿಸಾಕ್ಬಿಟ್ಟು ಬರ್ತೀವಿ. ಸುಮ್ಮನೆ ಹೇಗೆ ದುಡ್ಡು ವೇಸ್ಟ್ ಅಂತ ಮನೇಲಿ ಇರೋದೇ ತೊಗೊಂಡೆ. ಅದು ಬಿಟ್ಟು ಇದೊಂದು ವಾಚು, ಬೆಲ್ಟು. ಇನ್ನು ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ಸೊ ಮೈಕು, ಬ್ಲೂಟೂತು, ಪವರ್ ಬ್ಯಾಂಕು, ಬ್ಲೂಟೂತ್. ನನಗೆ ಈ ಬ್ಲೂಟೂತ್ ಅಂತಂದ್ರೆ ಬರುತ್ತೆ, ನಮ್ಮ ಫ್ರೆಂಡ್ಸ್ ಬಲೆ ರೇಗಿಸ್ತಾರೆ. ಬ್ಲೂಟೂತ್ ಇದು ಒಂದು ಪವರ್ ಬ್ಯಾಂಕು. ಇದು ಸೆಲ್ಫಿ ಸ್ಟಿಕ್, ಬ್ಲಾಗಿಂಗ್ ಬೇಕೇ ಬೇಕು. ಇದು ಹೊಸದು, ಇದೊಂದು ಅನ್ಬಾಕ್ಸಿಂಗು ರಿವ್ಯೂ ಬರುತ್ತೆ, ಸಾಕಾಗಿದೆ ಇದು. ಇನ್ನು ಪರ್ಸು, ಸ್ವಲ್ಪ ದುಡ್ಡು, ಆಧಾರ್ ಕಾರ್ಡು ಮತ್ತು ಡೆಬಿಟ್ ಕಾರ್ಡು. ಇದು ಗಾಗಲ್ಸ್, ಸ್ಪೆಕ್ಸು, ಸ್ಟೈಲ್ ಮಾಡಬೇಕಲ್ಲ ಅದಕ್ಕೆ. ಇನ್ನು ಅದು ಬಿಟ್ಟರೆ ಒಂದೆರಡು ಸ್ಕಾರ್ಪ್ ತೊಗೊಂಡಿದ್ದೀನಿ ಮುಖಕ್ಕೆ ಹಾಕ್ಕೊಳ್ಳೋಕ್ಕೆ, ಈ ಡಸ್ಟೆಲ್ಲ ಹೊಡಿಬಾರ್ದಲ್ಲ, ಮತ್ತು ಮೂಗು ನೆಗಡಿ ಆಗಿಬಿಡುತ್ತೆ ತುಂಬ, ಅದಕ್ಕೆ ಸ್ಕಾರ್ಪ್ ತೊಗೊಂಡಿದ್ದೀನಿ. ಇದಿಷ್ಟು ನಾನು ತೊಗೊಂಡಿರೋ ಐಟಮ್ಸ್. ಆಮೇಲೆ ಒಂದು 4 ಕವರ್ ಎತ್ಕೊಂಡಿದ್ದೀನಿ, ಯಾಕಂದರೆ ಡೈಲಿ ಬಟ್ಟೆ ಚೇಂಜ್ ಮಾಡಿದ್ಮೇಲೆ ನಾವೇನಲ್ಲಿ ಬಟ್ಟೆ ಒಗೆಯಲ್ಲ, ಆ ಬಿಚ್ಚಾಕಿರೋ ಬಟ್ಟೆನೆಲ್ಲ ಹಾಗೆ ನೆಕ್ಸ್ಟ್ ಹಾಕ್ಕೊಳ್ಳೋ ಬಟ್ಟೆ ಜೊತೆ ಮಿಕ್ಸ್ ಮಾಡಬಾರ್ದಲ್ಲ, ಅದಕ್ಕೆ ಬಿಚ್ಚಾಕಿರೋ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಕವರ್ಸ್ ತೊಗೊಂಡಿದ್ದೀನಿ. ಅದು ಬಿಟ್ಟರೆ ಅಷ್ಟೇ, ಇನ್ನೇನು ತೋರಿಸಿಲ್ಲ ಅಂದರೆ ಇನ್ನರ್ ವೇರ್ ತೋರಿಸಿಲ್ಲ. ಅದು ನಮ್ಮ ಬಾಯ್ಸ್ಗೆ ಎಷ್ಟು ಜವಾಬ್ದಾರಿ ಇರುತ್ತೋ ನಮ್ಮ ಅಂಡರ್ವೇರ್ಗಳಲ್ಲಿ ಅಷ್ಟು ತೂತುಗಳಿರುತ್ತೆ. ಸೊ ಅದೆಲ್ಲ ತೋರ್ಸೋಕ್ಕಾಗಲ್ಲ ಅಷ್ಟೇ. ಅದು ಬಿಟ್ಟರೆ ಇನ್ನು ಶೂ, ಬುಕ್ಕಾಬುಕ್ಕಿ ಅಂತ ಒಂದು ಶೂ ತೊಗೊಂಡಿದ್ದೀನಿ, ಅದು ಲಾಸ್ಟಲ್ಲಿ ತೋರಿಸ್ತೀನಿ. ಅದು ಬಿಟ್ಟರೆ ನಾನು ಏನು ಪೆಂಡಿಂಗ್ ಇದೆ ಅಂದರೆ ಒಂದು ಅಂಬ್ರೆಲಾ ತೊಗೊಬೇಕು. ಯಾಕಂದರೆ ನಾವು ಯಾವುದೋ ಪ್ಲೇಸಸ್ಗೆ ಹೋದಾಗ ತುಂಬ ಮಳೆ ಬರ್ತಾ ಇರುತ್ತೆ, ನಾವೇನೋ ರೈನ್ ಕೋಟ್ ಹಾಕ್ಕೊಂಡು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ಬಟ್ ನಾನು ಬ್ಲಾಗಿಂಗ್ ಮಾಡುವಾಗ ಮೊಬೈಲೆಲ್ಲ ಇದಾಗುತ್ತಲ್ಲ, ಅಂಬ್ರೆಲಾ ಒಂದು ಪರ್ಚೇಸ್ ಮಾಡಬೇಕು. ಇವತ್ತು ವಿಶಾಲ್ ಮಟ್ಟಿಗೆ ಹೋಗಿದ್ದೆ ಆ್ಯಕ್ಚುಲಿ, 259 ಇತ್ತು ಗುರು, ಕ್ವಾಲಿಟಿನೂ ಚೆನ್ನಾಗಿರಲಿಲ್ಲ, ಅದಕ್ಕೆ ತೊಗೊಂಡಿಲ್ಲ. ಸೊ ನಾಳೆ ಅಂಬ್ರೆಲಾ ಒಂದು ಪರ್ಚೇಸ್ ಮಾಡಬೇಕು ಅಷ್ಟೇ. ಅಂಬ್ರೆಲಾ ತೊಗೊಂಡ್ರೆ ಮುಗೀತು. ಇನ್ನೆಲ್ಲ ಮೇಯ್ನ್ ಬೇಕಾಗಿರೋವೆಲ್ಲ ಇದೆ, ಬಟ್ಟೆ, ರೈನ್ ಕೋಟು, ನನ್ನ ಬ್ಲಾಗಿಂಗ್ ಐಟಮ್ಸು, ಮೇಕಪ್ ಐಟಮ್ಸು ಎಲ್ಲ ಇದೆ, ಪವರ್ ಬ್ಯಾಂಕು ಎಲ್ಲ ಇದೆ. ಏನಾದ್ರು ಮಿಸ್ ಮಾಡಿದ್ದೀನ? ಇಲ್ಲ, ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದೀನಿ. ಬಟ್ಟೆ ಮೇಯ್ನ್ ಬಟ್ಟೆ. ಇನ್ನು ಅಂಬ್ರೆಲಾ ಒಂದು ತೊಗೊಬೇಕು. ಶೂ ಒಂದು ತೋರಿಸ್ತೀನಿ ನಿಮಗೆ, ಬುಕ್ಕಿದು, ಅದೊಂದು ಹೊಸ್ದಾಗಿ ತೊಗೊಂಡೆ ಅಮೆಝಾನಲ್ಲಿ, ಅದನ್ನು ತೋರಿಸ್ತೀನಿ ರೀ. ಇದೆಲ್ಲ ಅಷ್ಟು ಬುಕ್ಕಿ. ಇದೇ ನಾನು ತಗೊಂಡಿರೋ ಶೂ, ತೋರಿಸ್ತೀನಿ ನೋಡಿ. ಇದೆ ಶೂ, ಬುಕ್ಕಿ ಬ್ರ್ಯಾಂಡ್ ಇದು. ಇದೆ ಶೂ. ನನ್ನ ಫ್ರೆಂಡ್ಸ್ ಎಲ್ಲ ಬ್ಲ್ಯಾಕ್ ತೊಗೊಂಡ್ರು, ನಾನು ಇದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತ ಪಾಚಿ ಕಲರ್ ತೊಗೊಂಡೆ, ಒಲೈವ್ ಕಲರ್ ಅಂತಾರೆ ಇದನ್ನು. ಇದು ಶೂ ಮತ್ತು ಸಾಕ್ಸ್ ಆಲ್ರೆಡಿ ಎತ್ತಿಕೊಂಡಿದ್ದೀನಿ 3 ಜೊತೆ. ಇದಿಷ್ಟು ನನ್ನ ಟ್ರಿಪ್ಗೆ ಬೇಕಾಗಿರೋ ಐಟಮ್ಸು ಎಲ್ಲ ರೆಡಿ ಆಗಿದೆ. ನಾಳೆ ಅಂಬ್ರೆಲಾ ಒಂದು ತೊಗೊಬೇಕು. ಇನ್ನು ಇವಾಗ ಇದನ್ನೆಲ್ಲ ಬ್ಯಾಗಲ್ಲಿ ಎತ್ತಿಟ್ಟು ಮಲ್ಕೊಬೇಕು. ಇನ್ನೇನು 2 ಡೇಸಲ್ಲಿ ಟ್ರಿಪ್ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತೆ ನಿಮಗೆ ಟ್ರಿಪ್ಪು ಸ್ಟಾರ್ಟ್ ಆಗಿದ್ದ ದಿನ ಅಂದರೆ ನಾವು ಹೊರಡ್ತೀವಲ್ಲ, ಆಗ ನಾವು ವೆಹಿಕಲ್ಸ್ಗೆ ಪೂಜೆ ಮಾಡಿ ಹೊರಡಕ್ಕೆ ಶುರು ಮಾಡ್ತೀವಲ್ಲ, ಅಲ್ಲಿಂದ ನೆಕ್ಸ್ಟ್ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಫಸ್ಟ್ ಡೇ, ಸೆಕೆಂಡ್ ಡೇ, 3rd ಡೇ, 4th ಡೇ ಎಲ್ಲ ನಿಮಗೆ ಎಕ್ಸ್ಪ್ಲೋರ್ ಬ್ಲಾಗಿಂಗ್ ಮಾಡಿಕೊಂಡು ತೋರಿಸ್ತೀನಿ. ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು ಎಷ್ಟು ಲಾಂಗ್ ಟ್ರಿಪ್ ಹೋಗ್ತಾ ಅದನ್ನ ಬ್ಲಾಗಿಂಗ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡಿಕೊಂಡು ಒಟ್ನಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ. ಹುಡುಗರ ಜೊತೆ ಅಂತೂ ಹೇಳಲೇಬೇಕಾ, ಸೈಕಾಗಿರುತ್ತೆ. ನಾನಂತೂ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಈಗ ಪ್ಯಾಕ್ ಮಾಡಿ ಮಲಗ್ತೀನಿ. ಮತ್ತೆ ನೆಕ್ಸ್ಟು ಟ್ರಿಪ್ ಫಸ್ಟ್ ಡೇ ನಿಮಗೆ ಸಿಗ್ತೀನಿ. ಅಲ್ಲಿಗಂಟ ಎಲ್ಲರೂ ಟೇಕ್ ಕೇರ್, ಬಾಯ್. ನಿಮಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ನನ್ನ ಯೂಟ್ಯೂಬ್ ಚಾನಲ್ ಕ್ರಿಯಾ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರೂ ಟೇಕ್ ಕೇರ್, ಬಾಯ್. ನಮಸ್ಕಾರ ಕರುನಾಡು.